ನಮಸ್ಕಾರ. ನಾಡಿನ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮುಖ್ಯಾಂಶಗಳು. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಆರಂಭ. ಪ್ರಧಾನಿ ನರೇಂದ್ರ ಮೋದಿ ಇಂದು ಒಡಿಶಾ, ಕೇರಳಕ್ಕೆ ಭೇಟಿ. ರೈಲ್ವೆ ಯೋಜನೆ ಸೇರಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಇಂಧನ, ಕೆಲ ಆಹಾರ ಸಾಮಗ್ರಿಗಳ ಬೆಲೆ ಕುಸಿತ. ಡಿಸೆಂಬರ್ ಅಂತ್ಯಕ್ಕೆ ಸಗಟು ಹಣದುಬ್ಬರ ದರ ಪ್ರತಿಶತ 3.80ಗೆ ಇಳಿಕೆ. ಮತ್ತು ಅಡಿಲೇಡ್ನಲ್ಲಿಂದು ಭಾರತ ಆಸ್ಟ್ರೇಲಿಯಾ 2ನೇ ಏಕದಿನ ಕ್ರಿಕೆಟ್ ಪಂದ್ಯ. ಸರಣಿ ಸಮಬಲದ ನಿರೀಕ್ಷೆಯಲ್ಲಿ ಕೊಹ್ಲಿ ಪಡೆ. ವಾರ್ತೆಗಳ ವಿವರ. ಇಂದು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ. ಈ ದಿನ ಸೂರ್ಯ ತನ್ನ ಪಥವನ್ನು ದಕ್ಷಿಣ ಉತ್ತರಕ್ಕೆ ಬದಲಿಸುವ ಪರ್ವಕಾಲ. ಇದನ್ನೇ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಕಾಲವೆಂದು ಬಣ್ಣಿಸಲಾಗುತ್ತದೆ. ಸಂಕ್ರಮಣದ ಈ ದಿನದಿಂದ ಪ್ರಕೃತಿಯಲ್ಲಿ ಹಲವು ಬದಲಾವಣೆಗಳು ಕಂಡುಬರುತ್ತವೆ. ವಿಶೇಷವಾಗಿ ಮಣ್ಣಿನ ಮಕ್ಕಳು ಸಂಭ್ರಮಿಸುವ ಕಾಲ ಇದಾಗಿದ್ದು, ವರ್ಷದ ಮೊದಲ ಹಬ್ಬವಾಗಿರುವ ಇದನ್ನು ಸುಗ್ಗಿ ಹಬ್ಬವೆಂತಲೂ ಕರೆಯಲಾಗುತ್ತದೆ. ಧಾನ್ಯ ಲಕ್ಷ್ಮಿಯನ್ನು ಮನೆ ತುಂಬಿಸಿಕೊಂಡು ಎಳ್ಳು ಬೆಲ್ಲ ಬೀರಿ ಒಳ್ಳೆಯ ಮಾತನಾಡುವ ಮೂಲಕ ಸಹೋದರತ್ವ ಸಂದೇಶ ಸಾರುವ ಸಂಕ್ರಾಂತಿಯನ್ನು ಇಂದು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಹಬ್ಬಕ್ಕೆ ಅಗತ್ಯ ವಸ್ತುಗಳ ಖರೀದಿ ಎಲ್ಲೆಡೆ ಭರದಿಂದ ನಡೆಯುತ್ತಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಎಳ್ಳು ಬೆಲ್ಲ, ಹಸಿ ಶೇಂಗಾ, ಕಬ್ಬು, ಗೆಣಸು, ಹೂ ಹಾಗೂ ಅವರೆಕಾಯಿ ಖರೀದಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿದೆ. ಮತ್ತೊಂದೆಡೆ ಮಲ್ಲೇಶ್ವರ ಮಾರುಕಟ್ಟೆಯಲ್ಲಿ ಎಳ್ಳು ಗಳು ಖರೀದಿಸಲು ಗ್ರಾಹಕರು ಮುಂದಾಗಿದ್ದಾರೆ. ಹುರಿದ ಕಡಲೆ ಬೀಜ, ಅಚ್ಚು, ಬೆಲ್ಲ, ಹುರಿಗಡಲೆ, ಕೊಬ್ಬರಿಯ ಪ್ರತ್ಯೇಕ ಪೊಟ್ಟಣಗಳು ಹಾಗೂ ಎಲ್ಲವನ್ನು ಮಿಶ್ರ ಮಾಡಿದ ಪೊಟ್ಟಣಗಳು, ವಿವಿಧ ವಿನ್ಯಾಸದ ಸಕ್ಕರೆಯ ಅಚ್ಚುಗಳ ಮಾರಾಟ ಭರಾಟೆಯಲ್ಲಿ ತೊಡಗಿದ್ದಾರೆ. ವಿವಿಧ ಬಗೆಯ ಹೂಗಳು, ಕಬ್ಬು, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಮಾರಾಟ ಸುಗ್ಗಿಯ ಸೊಬಗನ್ನು ಸಾರುತ್ತಿವೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಉಡುಪಿಯಲ್ಲಿ ನಿನ್ನೆ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. 1 ವಾರ ನಡೆಯಲಿರುವ ಮಕರ ಸಂಕ್ರಮಣದ ಕಾಲ ಸಪ್ತೋತ್ಸವದಲ್ಲಿ ಕೃಷ್ಣನ ಉತ್ಸವ ವಿಶೇಷಗಳೊಂದಿಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಧ್ವ ಸರೋವರದಲ್ಲಿ ತೆಪ್ಪೋತ್ಸವ ಹಾಗೂ ರಥಬೀದಿಯಲ್ಲಿ ನಡೆದ ತ್ರಿವಳಿ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ಭಾವ ಮೆರೆದರು. ಇದೇ ವೇಳೆ ಪೇಜಾವರ ಮಠದ ವಿಶ್ವೇಶ ತೀರ್ಥ ಸ್ವಾಮೀಜಿ ಮಹಾಭಾರತದ ಸಂಸ್ಕೃತ ಹಾಗೂ ಗೂಗಲ್ ಆಪ್ ಬಳಸಿ ಓದಬಹುದಾದ ಮಹಾಭಾರತ ಇ ಬುಕ್ ಬಿಡುಗಡೆಗೊಳಿಸಿದರು. ಬಳಿಕ ಅವರು ಮಹಾಭಾರತವನ್ನು ಎಲ್ಲರೂ ಸುಲಭವಾಗಿ ಈಗ ಅಧ್ಯಯನ ಮಾಡಬಹುದಾಗಿದೆ ಎಂದರು. ರುಕ್ಮಿಣಿ ಕರಾರ್ಚಿತನಾದ ಪಲಿಮಾರು ಮಠದ ಮೋಹನ್ ಕೃಷ್ಣ ಆಚಾರ್ಯ ಸಂಕ್ರಾಂತಿ ಸಪ್ತೋತ್ಸವ ವಿಶೇಷ ಕುರಿತು ಮಾಹಿತಿ ನೀಡಿದರು. ಲೋಕದ ಕ್ಷೇಮಕ್ಕೋಸ್ಕರ ಆ ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಸಂದರ್ಭಕ್ಕೋಸ್ಕರವೇ ಇದರ ಸಂಕೇತವಾಗಿ 7 ದಿವಸಗಳ ಕಾಲ ವೈಭವದ ಉತ್ಸವವನ್ನು ಮಾಡಿ ಹಾಗೂ ಮಧ್ವ ಸರೋವರದಲ್ಲಿ ತೆಪ್ಪೋತ್ಸವವನ್ನು ಕೂಡ ಮಾಡಿ ಆ ಕೃಷ್ಣನಿಗೆ ವೈಭವದ 3 ರಥಗಳನ್ನು ಇವತ್ತು ರಥಬೀದಿಯಲ್ಲಿ ಮಾಡಿ ಚಂದ್ರೇಶ್ವರ ಮತ್ತೆ ಅನಂತೇಶ್ವರ ಮತ್ತೆ ಕೃಷ್ಣ ಈ 3 ದೈವವೂ ಕೂಡ ರಥಬೀದಿಯಲ್ಲಿ ವಿಶೇಷವಾಗಿ ಇವತ್ತು ಬರ್ತಾ ಇದೆ. ದೇಶದ ವಿವಿಧೆಡೆಗಳಲ್ಲಿ ನಿನ್ನೆಯಿಂದ ಮಕರ ಸಂಕ್ರಾಂತಿ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಗಂಗಾ ಸೇರಿದಂತೆ ಪ್ರಮುಖ ನದಿಗಳಲ್ಲಿ ಯಾತ್ರಿಕರು ಬೆಳಗ್ಗೆಯೇ ಪವಿತ್ರ ಸ್ನಾನ ಮಾಡಿದರು, ಸೂರ್ಯಾರಾಧನೆಯನ್ನು ಮಾಡಿದರು. ಉತ್ತರ ಪ್ರದೇಶದ ವಾರಣಾಸಿ, ಪ್ರಯಾಗ್ರಾಜ್ನಲ್ಲಿ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಗಂಗಾಸಾಗರಕ್ಕೆ ದಾಖಲೆ ಸಂಖ್ಯೆಯಲ್ಲಿ ಯಾತ್ರಿಕರು ಆಗಮಿಸಿದ್ದಾರೆ. ಪುರಾಣದ ಪ್ರಕಾರ ಈ ದಿನಗಳಲ್ಲಿ ಸ್ನಾನ ಮಾಡಿ ದಾನ ಮಾಡಿದರೆ ಬಯಕೆಗಳು ಸಂಪೂರ್ಣ ಈಡೇರುತ್ತದೆ ಎಂದು ಹೇಳಲಾಗಿದೆ. ಮಕರ ಸಂಕ್ರಾಂತಿಯನ್ನು ಸ್ನಾನ ಮತ್ತು ದಾನದ ಹಬ್ಬ ಎಂದು ಕರೆಯಲಾಗುತ್ತದೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವ ಇದೆ. ದಾನ ಮಾಡುವುದರಿಂದ ಸೂರ್ಯದೇವ ಪ್ರಸನ್ನನಾಗುತ್ತಾನೆ ಎಂದು ಭಾವಿಸಲಾಗಿದೆ. ಸಂಕ್ರಾಂತಿಯ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಹಾಗೂ ವಿಶ್ವದಾದ್ಯಂತ ನೆಲೆಸಿರುವ ಕನ್ನಡಿಗರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕನ್ನಡದಲ್ಲಿ ಶುಭಾಶಯ ಕೋರಿ ಈ ಹಬ್ಬ ಎಲ್ಲರಿಗೂ ಸಮೃದ್ಧಿ ಮತ್ತು ಉತ್ತಮ ಭವಿಷ್ಯವನ್ನು ನೀಡಲಿ ಎಂದು ಆಶಿಸಿದ್ದಾರೆ. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ.
ಉತ್ತರಾಯಣ ಸಂದರ್ಭದಲ್ಲಿ ಸಂತಸ ನೆಲೆಗೊಳ್ಳಲಿ, ಮುಂಬರುವ ದಿನಗಳಲ್ಲಿ ಎಲ್ಲರೂ ಪ್ರಗತಿಯ ಹೊಸ ಎತ್ತರ ಮುಟ್ಟುವಂತಾಗಲಿ ಎಂದು ಅವರು ಆಶಿಸಿದ್ದಾರೆ. ಮಕರ ಸಂಕ್ರಾಂತಿ ಹಬ್ಬ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನಾಡಿನ ಜನತೆಗೆ ಶುಭ ಹಾರೈಸಿದ್ದಾರೆ. ಸಂಕ್ರಾಂತಿ ಹಬ್ಬ ಕೃಷಿಯನ್ನೇ ನಂಬಿ ಬದುಕುತ್ತಿರುವ ರೈತ ಸಮುದಾಯದ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು, ರಾಜ್ಯದಲ್ಲಿ ಉತ್ತಮ ಬೆಳೆಯಾಗಲಿದೆ ಎಂಬುದು ಎಲ್ಲರ ನಿರೀಕ್ಷೆಯಾಗಿದೆ ಎಂದು ಹೇಳಿದರು. ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲವ ಒಳ್ಳೆಯ ಮಾತನಾಡುವಂತಕ್ಕಂಥ ಹಿರಿಯರ ಒಂದು ನಾಣ್ಣುಡಿ. ಸಂಕ್ರಾಂತಿ ಹಬ್ಬದಂದು ಸುಗ್ಗಿಯ ವಾತಾವರಣವನ್ನು ರೈತರ ಬಾಡಿನಲ್ಲಿ ನಿರೀಕ್ಷೆಯನ್ನು ನೆಟ್ಟಿದ್ದಾರೆ. ಈ ನಾಡಿನ ರೈತ ಬಂಧುಗಳಿಗೆ ವಿಶೇಷವಾಗಿ ಈ ಸಮ್ಮಿಶ್ರ ಸರ್ಕಾರದಲ್ಲಿ ರೈತರ ಒಂದು ಆರ್ಥಿಕ ಸಂಕಷ್ಟಗಳನ್ನು ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ನಾಡಿನ ರೈತ ಚೈತನ್ಯಶಾಲಿಯಾಗಿ ಕೃಷಿಯನ್ನೇ ಬದುಕತಕ್ಕಂಥ ರೈತನ ಬಾಳಿನಲ್ಲಿ ಒಂದು ನೆಮ್ಮದಿಯ ಜೀವನವನ್ನು ತರತಕ್ಕಂಥ ದಿನಗಳು ಈ ಸಂಕ್ರಾಂತಿ ಹಬ್ಬದಲ್ಲಿ ಕೃಷಿಕರ ಪಾಲಿಗೆ ಭಗವಂತ ಕರುಣಿಸಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲ ನಾಡಿನ ಜನತೆಗೆ ಮತ್ತೊಮ್ಮೆ ನನ್ನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ನಾಡಿನ ಜನತೆಗೆ ಸಂತಸ ತರಲಿ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಶುಭ ಕೋರಿದ್ದಾರೆ. ರೈತರು ಸುಗ್ಗಿಯ ಸಂತಸದೊಂದಿಗೆ ಮತ್ತಷ್ಟು ಸಮೃದ್ಧಿ ಬದುಕಿನೆಡೆಗೆ ಸಾಗಲಿ ಎಂದು ಆಶಿಸಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ವಿಶ್ವವಿಖ್ಯಾತ ಕುಂಭಮೇಳ ಇಂದಿನಿಂದ ಆರಂಭಗೊಂಡಿದೆ. ಮಕರ ಸಂಕ್ರಾಂತಿಯ ಪುಣ್ಯ ದಿನವಾದ ಇಂದು ದೇಶ ವಿದೇಶಗಳ ಲಕ್ಷಾಂತರ ಜನರು ಮೇಳಕ್ಕೆ ಆಗಮಿಸಿದ್ದು, ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನದಲ್ಲಿ ಪಾಲ್ಗೊಂಡಿದ್ದಾರೆ. ಯಾತ್ರಿಕರ ಅನುಕೂಲಕ್ಕಾಗಿ ಗಂಗಾ ಯಮುನಾ ನದಿ ತಟದಲ್ಲಿ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಹೋಟೆಲ್, ರೆಸ್ಟೋರೆಂಟ್ಗಳನ್ನು ತೆರೆಯಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕುಂಭಮೇಳ ನಡೆಯುವ ಸ್ಥಳದಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರ ನಿಷೇಧಿಸಲಾಗಿದೆ. ಮಹಾಶಿವರಾತ್ರಿಯವರೆಗೆ ನಡೆಯುವ ಕುಂಭಮೇಳಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವತಿಯಿಂದ ಅಗತ್ಯ ಮೂಲ ಹಾಗೂ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಇಂದು ಮೊದಲನೇ ಶಾಹಿ ಸ್ನಾನ ನಡೆಯುತ್ತಿದ್ದು, ಈ ತಿಂಗಳ 21ರಂದು 2ನೇ ಹಾಗೂ 31ರಂದು 3ನೇ ಶಾಹಿ ಸ್ನಾನವಿದ್ದು ಲಕ್ಷಾಂತರ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಒಡಿಶಾದ ಬಲಂಗೀರ್ಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಕೆಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಈ ಮೂಲಕ ಕಳೆದ ಒಂದು ತಿಂಗಳಲ್ಲಿ ಪ್ರಧಾನಿ ಒಡಿಶಾಕ್ಕೆ 3ನೇ ಬಾರಿ ಭೇಟಿ ನೀಡಿದಂತಾಗುತ್ತದೆ. 1,545 ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಬುಡಕಟ್ಟು ಜನಾಂಗದ ಪ್ರಾಬಲ್ಯ ಇರುವ ಬಲಂಗೀರ್ನಲ್ಲಿ ಅವರು ನೂತನ ರೈಲ್ವೆ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. 1,085 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಂಡ 813 ಕಿಲೋಮೀಟರ್ ಉದ್ದದ ಜಾರ್ಸುಗುಡ ವಿಜಯನಗರಂ ಹಾಗೂ ಸಂಬಲ್ಪುರ್ ಅಂಗುಲ್ ರೈಲು ಮಾರ್ಗಗಳ ವಿದ್ಯುದೀಕರಣ, 15 ಕಿಲೋಮೀಟರ್ ಉದ್ದದ ಬಲಂಗೀರ್ ಪಿಚ್ಚುವಲ್ಲಿ ನೂತನ ರೈಲು ಮಾರ್ಗ ಸೇರಿದಂತೆ ವಿವಿಧ ರೈಲ್ವೆ ಯೋಜನೆಗಳನ್ನು ಪ್ರಧಾನಿ ಉದ್ಘಾಟಿಸುವರು. ಬಳಿಕ ಪ್ರಧಾನಿ ಕೇರಳಕ್ಕೂ ಭೇಟಿ ನೀಡಲಿದ್ದು, ಕೊಲ್ಲಂನ ಬೈಪಾಸ್ ರಸ್ತೆ ಉದ್ಘಾಟಿಸಲಿದ್ದಾರೆ. ಮೇವಾರಂನಿಂದ ಕವನಾಡಿಗೆ ಸಂಪರ್ಕಿಸುವ 13 ಕಿಲೋಮೀಟರ್ ರಸ್ತೆ ಇದಾಗಿದ್ದು, ಇದರಿಂದ ತಿರುವನಂತಪುರಂನಿಂದ ಕೇರಳದ ವಿವಿಧ ಭಾಗಗಳಿಗೆ ತೆರಳಲು ಅನುಕೂಲವಾಗುತ್ತದೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ಕೊಲ್ಲಂನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದು, ನಂತರ ಪದ್ಮನಾಭ ಸ್ವಾಮಿ ದರ್ಶನ ಪಡೆಯಲಿದ್ದಾರೆ. ಇದೇ ವೇಳೆ ದೇವಸ್ಥಾನದ ಸಂಕೀರ್ಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ದಿವ್ಯಾಂಗ ಕಂದಾಯ ಸಹಾಯಕರನ್ನು ಖಾಯಂಗೊಳಿಸಿ ಆದೇಶ ಪತ್ರಗಳನ್ನು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನಿನ್ನೆ ಬೆಂಗಳೂರಿನಲ್ಲಿ ವಿತರಿಸಿದರು. ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ, ಬಿಎಂಟಿಸಿ ಅಧ್ಯಕ್ಷ ಶಾಸಕ ಎನ್.ಎ. ಹ್ಯಾರಿಸ್ ಉಪಸ್ಥಿತರಿದ್ದರು. ಬಳಿಕ ಕುಮಾರಸ್ವಾಮಿ, ದಿವ್ಯಾಂಗರು ಸ್ವಾಭಿಮಾನದಿಂದ ಬದುಕಬೇಕೆಂಬ ಉದ್ದೇಶದಿಂದ ಇಂಧನ ಇಲಾಖೆಯಲ್ಲಿ ತಾತ್ಕಾಲಿಕವಾಗಿ ಉದ್ಯೋಗ ನೀಡಲಾಗಿತ್ತು. ಅವರ ಉದ್ಯೋಗವನ್ನು ಖಾಯಂಗೊಳಿಸುವ ಪ್ರಸ್ತಾವನೆಗೆ ತಕ್ಷಣ ಸ್ಪಂದಿಸಿ ಆದೇಶ ಪತ್ರವನ್ನು ವಿತರಿಸಲಾಗಿದೆ ಎಂದರು. ದಿವ್ಯಾಂಗರ ಸಂಕಷ್ಟಗಳ ಕುರಿತು ತಮಗೆ ಮನವರಿಕೆ ಇದ್ದು, ಆ ಕುರಿತು ಕೂಡಲೇ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಶಕ್ತಿ ಇಲಾಖೆಯಲ್ಲಿ 1,000 ಅಂಗವಿಕಲರಿಗೆ, ಅಂದರೆ ವಿಕಲಚೇತನ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಅವತ್ತಿನ ನಮ್ಮ ನಿರ್ಧಾರ ಏನಿದೆ,
ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಒಂದು ದೊಡ್ಡ ಮಟ್ಟದ ದಾಖಲೆಯ ಅತ್ಯಂತ ತಾಯಿ ಹೃದಯವನ್ನ ಇವತ್ತು ನಮ್ಮದು ಸರ್ಕಾರ ಏನು ಜಾರಿಗೆ ತರಬೇಕಾಗ್ತದೆ. ಬೋರ್ಡ್ ಮೀಟಿಂಗ್ನಲ್ಲಿ ನಿಮ್ಮೆಲ್ಲರಿಗೆ ಪರ್ಮನೆಂಟ್ ಜಾಬ್ನ ಇವತ್ತು ಸ್ಥಿರೀಕರಿಸಬೇಕು ಅಂತ ಸ್ಥಿರಗೊಳಿಸ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಮಂಗನ ಕಾಯಿಲೆ ಮಲೆನಾಡಿನ ವ್ಯಾಪ್ತಿಯಲ್ಲಿ ಹರಡುತ್ತಿದ್ದು, ಇದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ.ವಿ. ಸದಾನಂದಗೌಡ ಹೇಳಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಮಂಗನ ಕಾಯಿಲೆ ಮಾರಣಾಂತಿಕ ರೋಗವಾಗಿದ್ದು, ಈ ಹಿಂದೆ ಈ ಕಾಯಿಲೆ ಹಬ್ಬಿದಾಗ ಕೆಲಸ ಮಾಡಿದ ತಜ್ಞ ವೈದ್ಯರ ತಂಡದೊಂದಿಗೆ ಸಮಾಲೋಚಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸಗಟು ಬೆಲೆ ಸೂಚ್ಯಂಕ, ಇಂಧನ ಮತ್ತು ಕೆಲ ಆಹಾರ ಸಾಮಗ್ರಿಗಳ ಮೇಲಿನ ಬೆಲೆ ಇಳಿಕೆಯಿಂದಾಗಿ ಕಳೆದ ಡಿಸೆಂಬರ್ 2018ಕ್ಕೆ ಹಣದುಬ್ಬರ ದರ ಶೇಕಡಾ 3.80ಗೆ ಇಳಿದಿದ್ದು, ಇದು ಕಳೆದ 8 ತಿಂಗಳಿನಲ್ಲಿ ಕನಿಷ್ಠವಾಗಿದೆ. 2018ರ ನವೆಂಬರ್ನಲ್ಲಿ ಸಗಟು ಬೆಲೆ ಸೂಚ್ಯಂಕ ಶೇಕಡಾ 4.64ರ ಹಣದುಬ್ಬರ ಮೇಲೆ ಆಧಾರವಾಗಿತ್ತು. ಸರ್ಕಾರ ನಿನ್ನೆ ಬಿಡುಗಡೆಗೊಳಿಸಿರುವ ಹೇಳಿಕೆಯಲ್ಲಿ ಆಹಾರ ಪದಾರ್ಥಗಳ ದರದಲ್ಲಿ ಶೇಕಡಾ 0.07ರಷ್ಟು ಇಳಿಕೆಯಾಗಿದೆ. ಇದು ನವೆಂಬರ್ನಲ್ಲಿ ಶೇಕಡಾ 3.13ರಷ್ಟಿತ್ತು ಎಂದು ತಿಳಿಸಿದೆ. ತರಕಾರಿಗಳ ಬೆಲೆ ಕಳೆದ ಡಿಸೆಂಬರ್ನಲ್ಲಿ ಇಳಿಕೆಯಾದ ಪರಿಣಾಮ ಹಣದುಬ್ಬರ ದರ ಶೇಕಡಾ 17.55ಕ್ಕೆ ತಲುಪಿತ್ತು. ಇದರ ಹಿಂದಿನ ತಿಂಗಳು ಹಣದುಬ್ಬರ ದರ ಶೇಕಡಾ 26.98ರಷ್ಟಿತ್ತು. ಇಂಧನ ದರದಲ್ಲಿನ ಇಳಿಕೆಯಿಂದಾಗಿ ಕಳೆದ ಡಿಸೆಂಬರ್ನಲ್ಲಿ ಹಣದುಬ್ಬರ ಶೇಕಡಾ 8.38ಕ್ಕೆ ತಲುಪಿತ್ತು. ಇದು ನವೆಂಬರ್ನಲ್ಲಿ ಶೇಕಡಾ 16.28ಕ್ಕಿಂತ ಅರ್ಧಕ್ಕೆ ಇಳಿಕೆಯಾಗಿದೆ. ಡಿಸೆಂಬರ್ ತಿಂಗಳಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಇಳಿಕೆ ಕಂಡು ಬಂದಿತ್ತು. ಶೇಕಡಾ 3.80 ಹಣದುಬ್ಬರ ದರ ಕಳೆದ 8 ತಿಂಗಳಲ್ಲೇ ಕನಿಷ್ಠದ್ದಾಗಿದ್ದು, ಇದಕ್ಕಿಂತ ಕನಿಷ್ಠ ಹಣದುಬ್ಬರ ದರ ಶೇಕಡಾ 3.6 ಕಳೆದ ಏಪ್ರಿಲ್ನಲ್ಲಿ ದಾಖಲಾಗಿತ್ತು. ಜನವರಿ 23ರಿಂದ 27ರವರೆಗೆ ಶಿವಮೊಗ್ಗದಲ್ಲಿ ನಡೆಯಲಿರುವ 5 ದಿನಗಳ ಸಹ್ಯಾದ್ರಿ ಉತ್ಸವದಲ್ಲಿ ಹಲವು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ.ಎ. ದಯಾನಂದ ತಿಳಿಸಿದ್ದಾರೆ. ಜನರಿಗೆ ಉತ್ಸವದ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ವಿವಿಧ ಸ್ಪರ್ಧೆಗಳಿಗೆ ಆಸಕ್ತರು ಹೆಸರು ನೋಂದಾಯಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಓಟ, ಸೈಕಲ್, ಕೆಸರುಗದ್ದೆ, ಎತ್ತಿನಗಾಡಿ ಓಟ, ದೇಹದಾರ್ಢ್ಯ, ಟೆನ್ನಿಸು, ಈಜು, ಸ್ಕೇಟಿಂಗ್ ಸೇರಿದಂತೆ ಹಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದರು. ಇದೇ ವೇಳೆ ಸ್ಪರ್ಧೆಗಳು ನಡೆಯುವ ಮಾರ್ಗದ ಬಗ್ಗೆಯೂ ಮಾಹಿತಿ ನೀಡಿದರು. ಇಲ್ಲಿ ನಡೆಯುತ್ತೆ ಜಿಲ್ಲಾ ಮಟ್ಟದ್ದು. ಅದರಲ್ಲಿ ಕೆಸರುಗದ್ದೆ ಓಟದಲ್ಲಿ 16ರಿಂದ 30 ವರ್ಷ ಒಂದು ಗ್ರೂಪು, 30ರಿಂದ 40 ವರ್ಷ ಇನ್ನೊಂದು ಗ್ರೂಪು. 2 ಗ್ರೂಪ್ ಅವರಿಗೆ ಸ್ಪರ್ಧೆ ಇದೆ. ಭಾರತ ಆಸ್ಟ್ರೇಲಿಯಾ ನಡುವಿನ 2ನೇ ಏಕದಿನ ಪಂದ್ಯ ಅಡಿಲೇಡ್ನಲ್ಲಿ ಇಂದು ನಡೆಯಲಿದೆ. ಸಿಡ್ನಿಯಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಭರ್ಜರಿ ಶತಕ ಗಳಿಸಿದ್ದರೂ ಭಾರತ 34 ರನ್ ಅಂತರದಲ್ಲಿ ಸೋಲು ಅನುಭವಿಸಿತ್ತು. ನಿನ್ನೆ ನೆಟ್ನಲ್ಲಿ ಕಠಿಣ ಅಭ್ಯಾಸ ನಡೆಸಿರುವ ಕೊಹ್ಲಿ ಪಡೆ ಇಂದಿನ ಪಂದ್ಯದಲ್ಲಿ ಪ್ರಬಲ ಪೈಪೋಟಿ ನೀಡಿ ಸರಣಿ ಜೀವಂತವಾಗಿರಿಸಿಕೊಳ್ಳಲು ಎದುರು ನೋಡುತ್ತಿದೆ. ಟಿವಿ ಕಾರ್ಯಕ್ರಮವೊಂದರಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿ ಅಮಾನತುಗೊಂಡಿರುವ ಹಾರ್ದಿಕ್ ಪಾಂಡ್ಯ ಹಾಗೂ ಕೆಎಲ್ ರಾಹುಲ್ ಅವರನ್ನು ತಂಡದಿಂದ ಕೈಬಿಡಲಾಗಿದ್ದು, ಇವರ ಸ್ಥಾನಕ್ಕೆ ಶುಭ್ಮನ್ ಗಿಲ್ ಹಾಗೂ ವಿಜಯ ಶಂಕರ್ ತಂಡಕ್ಕೆ ಸೇರ್ಪಡೆಯಾಗಿದ್ದರು. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 8:50ಕ್ಕೆ ಆರಂಭವಾಗಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪ್ರಯಾಗ್ರಾಜ್ನಲ್ಲಿ ಮಹಾ ಉತ್ಸವ, ಸಾಧುಗಳ ಪುಣ್ಯ ಸ್ನಾನದೊಂದಿಗೆ ಇಂದು ಚಾಲನೆ. ಭದ್ರತಾ ವ್ಯವಸ್ಥೆಗೆ ಆಧುನಿಕ ತಂತ್ರಜ್ಞಾನದ ಬಳಕೆ. ರೈತರ ಬೆಳೆ ಸಾಲ ಮನ್ನಾ, 876 ಕೋಟಿ ರೂಪಾಯಿ ಬಿಡುಗಡೆ. 10 ಲಕ್ಷ ರೈತರು ಸಾಲ ಸೌಲಭ್ಯಕ್ಕೆ ಅರ್ಹ. ಬೆಲೆ ಏರಿಕೆ ನಡುವೆಯೂ ಸಂಕ್ರಾಂತಿ ಸಂಭ್ರಮ. 1,500 ರೂಪಾಯಿ ಗಡಿ ದಾಟಿದ ಮಲ್ಲಿಗೆ ಬೆಲೆ, 800 ರೂಪಾಯಿ ತಲುಪಿದ ಕನಕಾಂಬರ, 100 ರೂಪಾಯಿ ಆಸುಪಾಸಿಗೆ ಜೋಡಿ ಕಬ್ಬಿನ ಜಲ್ಲೆ. ಹಬ್ಬದ ಕಸ ಎಲ್ಲೆಂದರಲ್ಲಿ ಸುರಿದರೆ ಭಾರೀ ದಂಡ. ಕಸ ವಿಲೇವಾರಿ ಸಮಸ್ಯೆ ನಿವಾರಣೆಗೆ ಬಿಬಿಎಂಪಿ ಪ್ಲಾನ್. ವ್ಯಾಪಾರಸ್ಥರಲ್ಲಿ ಶಿಸ್ತು ಮೂಡಿಸುವ ತಂತ್ರ. ಕೊಹ್ಲಿ ಪಡೆಗೆ ಜಯ ಅನಿವಾರ್ಯ. ಇಂದು 2ನೇ ಏಕದಿನ ಪಂದ್ಯ, ಸರಣಿ ಕೈವಶ ಮಾಡಿಕೊಳ್ಳುವತ್ತ ಆತಿಥೇಯರ ಚಿತ್ತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಶೀಘ್ರವೇ ಉದ್ಯೋಗ ಖಾತ್ರಿ ವೇತನದ ಅನುದಾನ ಬಿಡುಗಡೆ. ಬರ ವೀಕ್ಷಿಸಿದ ಸಂಪುಟ ಉಪಸಮಿತಿಯ ಸದಸ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸಿ ತಮ್ಮಣ್ಣ ಭರವಸೆ. ನಮ್ಮ ಮೆಟ್ರೋ
ಆತ್ಮಹತ್ಯೆ ಯತ್ನ ತಪ್ಪಿಸಲಿದೆ ಪಿಎಸ್ಡಿ. 2ನೇ ಹಂತದ ಸುರಂಗ ಮಾರ್ಗದ 12 ನಿಲ್ದಾಣಗಳಲ್ಲಿ ಅಳವಡಿಕೆ. ಕಚೇರಿಗಳ ಸ್ಥಳಾಂತರಕ್ಕೆ ಸರ್ಕಾರ ಅಸ್ತು. ಉತ್ತರ ಕರ್ನಾಟಕ ಜನರಿಗೆ ಮಕರ ಸಂಕ್ರಾಂತಿ ಉಡುಗೊರೆ. ನುಗುರು ಚಾನೆಲ್ಗಳಿಗೆ ₹153. ಫೆಬ್ರವರಿ 1ರಿಂದಲೇ ಜಾರಿ. ಕೇಬಲ್ ಟಿವಿ ವೀಕ್ಷಕರಿಗೆ ಟ್ರಾಯ್ ಕೊಡುಗೆ. ರಣಜಿ ಟ್ರೋಫಿ ಕ್ವಾರ್ಟರ್ ಫೈನಲ್ ಕದನ ಇಂದಿನಿಂದ. ಚಿನ್ನಸ್ವಾಮಿಯಲ್ಲಿ ಕರ್ನಾಟಕ ತಂಡಕ್ಕೆ ರಾಜಸ್ಥಾನ ಸವಾಲು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಆರಂಭ. ಪ್ರಧಾನಿ ನರೇಂದ್ರ ಮೋದಿ ಇಂದು ಒಡಿಶಾ ಕೇರಳಕ್ಕೆ ಭೇಟಿ. ರೈಲ್ವೆ ಯೋಜನೆ ಸೇರಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಇಂಧನ, ಕೆಲ ಆಹಾರಿ ಸಾಮಗ್ರಿಗಳ ಬೆಲೆ ಕುಸಿತ. ಡಿಸೆಂಬರ್ ಅಂತ್ಯಕ್ಕೆ ಸಗಟು ಹಣದುಬ್ಬರ ದರ ಪ್ರತಿಶತ 3.80ಗೆ ಇಳಿಕೆ. ಹಾಗೂ ಅಡಿಲೈಡ್ನಲ್ಲಿಂದು ಭಾರತ ಆಸ್ಟ್ರೇಲಿಯಾ 2ನೇ ಏಕದಿನ ಕ್ರಿಕೆಟ್ ಪಂದ್ಯ. ಸರಣಿ ಸಮಬಲದ ನಿರೀಕ್ಷೆಯಲ್ಲಿ ಕೊಹ್ಲಿ ಪಡೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.